So the next chapter is measurements and experimentation. There the need of unit for measurement. Physics, like other branches of science, requires experimental studies which involve measurements. For the measurement of a physical quantity, we consider a constant quantity of same nature has a standard, and then we compare the given quantity with the standard quantity. That is, we find the number which expresses how many times the standard quantity is contained in the given physical quantity. So ಏನು ಹೇಳ್ತಾ ಇದ್ದಾರೆ? ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾ ಇದ್ದಾರೆ? ಮೆಷರ್ಮೆಂಟ್ ಅನ್ನೋದು ನಮಗೆ ಏನು ತಿಳ್ಬೇಕು? Why do we need to measure? Okay, ಹೆಂಗ್? ಎನಿ ಸಬ್ಸ್ಟೆನ್ಸಾ? ಸೊ ಯಾಕೆ ಬೇಕು ಅಂತ ಗೊತ್ತಾಯಿತು. ಸೊ ಇವಾಗ ಹೆಂಗೆ ಮಾಡ್ತೀವಿ? ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಬೀನ್ ಬ್ಯಾಲೆನ್ಸ್ ಬಗ್ಗೆ, ಜ್ಞಾಪಕ ಇದೆಯಾ? ಸೊ ಬೀನ್ ಬ್ಯಾಲೆನ್ಸಲ್ಲಿ ಒಂದು ಕಡೆ ಫಿಕ್ಸೆಡ್, ಅದು ನಮಗೆ ಗೊತ್ತಿರುತ್ತೆ, ನೋನ್ ಕ್ವಾಂಟಿಟಿ ಅಂದರೆ ಕಾನ್ಸ್ಟೆಂಟ್, ಅದು ಚೇಂಜ್ ಆಗೋದಿಲ್ಲ. ಇವಾಗ ಅರ್ಧ ಕೆ ಜಿ ಅಂದರೆ ಅರ್ಧ ಕೆ ಜಿ ಕಲ್ಲೇ ಇರುತ್ತಲ್ಲಿ, 1 kg ಅಂದರೆ 1 kg ಕಲ್ಲು, ಇಟ್ ಈಸ್ ಆಲ್ರೆಡಿ ನೋನ್ ಅಲ್ವಾ? ಇನ್ನೊಂದು ಕಡೆಗೆ ನಮಗೆ ಎಷ್ಟು ವೆಯ್ಟ್ ಇರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ವೆಯ್ಟ್ ಚೆಕ್ ಮಾಡೋದಕ್ಕೋಸ್ಕರನೇ ಇನ್ನೊಂದು ಕಡೆ ನಾವು ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಏನೋ ಒಂದು ವಸ್ತುನ ಅಲ್ಲಿ ಇಡ್ತೀವಿ. ಸೊ ಹಂಗೆ ಮಾಡಿದಾಗಲೇ ನಮಗೆ ಎಕ್ಸಾಕ್ಟ್ ವೆಯ್ಟ್ ಗೊತ್ತಾಗೋದು. ಸೊ ಬೀನ್ ಬ್ಯಾಲೆನ್ಸಲ್ಲಿ ಒಂದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಬೇಕು. ಇಟ್ ಶುಡ್ ಬಿ ಎ ಫಿಕ್ಸೆಡ್ ಆರ್ ಕಾನ್ಸ್ಟೆಂಟ್ ಆರ್ ನೋನ್. ಓಕೆನಾ? 3 ಅರ್ಥ ಒಂದೇ ಬೀನ್ ಬ್ಯಾಲೆನ್ಸಲ್ಲಿ, ಬಟ್ ವರ್ಡ್ಸ್ ವಿ ಆರ್ ಯೂಸಿಂಗ್ 3 ವರ್ಡ್ಸ್. ಸರಿನಾ? ಮೆಷರ್ಮೆಂಟ್ ಅಂದರೆ ಹೀಗೆ, ಒಂದು ಆಲ್ರೆಡಿ ನಮಗೆ ಗೊತ್ತಿರಬೇಕು ನೋನ್ ಕ್ವಾಂಟಿಟಿ, ಆವಾಗ ಅದನ್ನು ಕಂಪೇರ್ ಮಾಡಿದಾಗ ನಮಗೆ ಇನ್ನೊಂದು ತಗ್ಟೀಲಿ ವೆಯ್ಟ್ ಆಗಿರ್ತೀವಲ್ಲ ಅದು ನಮಗೆ ಬರುತ್ತೆ. ಸೊ ಮೆಷರ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಕಂಪ್ಯಾರಿಸನ್ ಆಫ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಇದು ನಾವು ತರಕಾರಿ ತೊಗೊಂಡಿರ್ತೀವಲ್ಲ ಅದು, ವಿತ್ ದ ನೋನ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ದ ಸೇಮ್ ನೇಚರ್. ಅಂದರೆ ಇವಾಗ ನಾವು ತೊಗೊಂಡಿರೋದು ಕೆ ಜಿ ಲೆಕ್ಕದಲ್ಲಿ ತೊಗೊಂಡಿರ್ತೀವಿ. ಇವಾಗ ಬೀನ್ ಬ್ಯಾಲೆನ್ಸಲ್ಲಿ ಆ ಕಡೆ ಕಲ್ಲು ಇಟ್ಟಿರ್ತಾರೆ, ಅದನ್ನು ಕೆ ಜಿ ಲೆಕ್ಕದಲ್ಲೇ ಇರುತ್ತೆ. ಒಂದೊಂದು ಕಲ್ಲೂ ಇಷ್ಟಿಷ್ಟು ಕೆ ಜಿ ಇರುತ್ತೆ, ಒಂದು ಅರ್ಧ ಕೆ ಜಿ ಇಲ್ಲ 1/4 kg ಇಲ್ಲ 2, 5 ಆ ಥರನೇ ಇರುತ್ತಲ್ವ. ಸೊ ನೋನ್ ಕ್ವಾಂಟಿಟಿ ಜೊತೆಗೆ ನಾವು ಕಂಪೇರ್ ಮಾಡಬೇಕು ವಿತ್ ದ ಅನ್ನೋನ್ ಕ್ವಾಂಟಿಟಿ. ದಟ್ ಪ್ರಾಸೆಸ್ ಇಸ್ ನೋನ್ ಆಸ್ ಮೆಷರ್ಮೆಂಟ್. ಅರ್ಥ ಆಗಿದೆಯಾ? ದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಯೂಸ್ ಟು ಮೆಷರ್ ಆ್ಯಂಡ್ ಎಕ್ಸ್ಪ್ರೆಸ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ ಇಸ್ ಕಾಲ್ಡ್ ದ ಯೂನಿಟ್. ಸೊ ಯೂನಿಟ್ ಅಂತಂದರೆ ಫಾರ್ ಕ್ವಾಂಟಿಟೀಸ್ ಆಫ್ ಡಿಫ್ರೆಂಟ್ ನೇಚರ್ ವಿ ರಿಕ್ವೈರ್ ಡಿಫ್ರೆಂಟ್ ಯೂನಿಟ್ಸ್. It is the quantity of a constant magnitude which is used to measure the magnitudes of other quantities of the same nature. So ಏನು ಯೂನಿಟ್ ಅಂತಂದರೆ ಇವಾಗ ನಾನು ಎಕ್ಸಾಂಪಲಲ್ಲಿ ಒಂದು ಕಡೆ 1 kg ಕಲ್ಲು, ಅರ್ಧ kg ಕಲ್ಲು ಅಂತಂದಿದ್ದೆ, ಗೊತ್ತಾ? ವೆಯ್ಟ್ 1 kg ನಾವು ತರಕಾರಿನೋ ಏನೋ ಒಂದು ವಸ್ತುನ ಹಾಕೋದು. ಇವಾಗ ಯೂನಿಟ್ ಅಂತಂದರೆ ಆಲ್ರೆಡಿ ನಮಗೆ ಗೊತ್ತಿದೆಯಲ್ವಾ, 1 kg ಅರ್ಧ kg ಕಲ್ಲು, ಅದ್ರದ್ದು ಬಗ್ಗೆ ಡೆಫಿನಿಷನ್ ಹೇಳ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಯೂಸ್ ಟು ಮೆಷರ್ ಆ್ಯಂಡ್ ಎಕ್ಸ್ಪ್ರೆಸ್. ಯಾಕೆ ಅದನ್ನು ಯೂಸ್ ಮಾಡ್ತೀವಿ? ಅನ್ನೋನ್ ಕ್ವಾಂಟಿಟಿದು ಎಷ್ಟಿದೆ ವೆಯ್ಟ್ ಅಂತ ಹೇಳೋದಕ್ಕೋಸ್ಕರನೇ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಯೂಸ್ ಮಾಡ್ತೀವಿ. ಕರೆಕ್ಟಾ? ಸೊ ಏನು ಹೇಳ್ತಾ ಇದ್ದಾರೆ? ದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಯೂಸ್ ಟು ಮೆಷರ್ ಆ್ಯಂಡ್ ಎಕ್ಸ್ಪ್ರೆಸ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ಅನ್ನೋದು ನಾವು ಐದರ್ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ ಆರ್ ಇಟ್ ಕ್ಯಾನ್ ಬಿ ಎನಿಥಿಂಗ್ ಮೆಷರ್ ಮಾಡೋದಕ್ಕೆ ನಾವು ಹಾಕೋದು ಒಂದು ಕಡೆಗೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತಂದರೆ
ಅಂಗಡಿಯವರೇ ಒಂದು ಕಡೆಗೆ ಕಲ್ಲು ಇಲ್ಲ ಏನೋ ವೆಯ್ಟ್ ಇಟ್ಟಿರ್ತಾರಲ್ವ, ಅದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಸೊ ಇದನ್ನು ಎರಡನ್ನೂ ಮೆಷರ್ ಮಾಡ್ತೀವಲ್ಲ, ಅದನ್ನು ಯೂನಿಟ್ ಅಂತ ಹೇಳ್ತೀವಿ. ಸರಿನಾ? The result of measurement of a given physical quantity is expressed in terms of the following two parameters. ಅಂದರೆ ಇವಾಗ ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಷರ್ ಮಾಡ್ತಾ ಇದ್ದೀವಿ. ಇವಾಗ ಫಾರ್ ಎಕ್ಸಾಂಪಲ್ ತರಕಾರಿ ತೊಗೊತಾ ಇದ್ದೀವಿ. ಎಕ್ಸಾಂಪಲ್ ಒಂದು 5 kg ತೊಗೊಂಡಿರ್ತೀವಿ. ಅದರಲ್ಲಿ ನಮಗೆ 2 ಪ್ಯಾರಾಮೀಟರ್ಸ್ ಗೊತ್ತಾಗುತ್ತೆ, 5 and kg ಅಲ್ವಾ? ಆ 5 ಅನ್ನೋದು ಯೂನಿಟ್, the unit in which the quantity is being measured. ಸರಿನಾ? ಯೂನಿಟ್ ಅನ್ನೋದು kg, ಆ್ಯಕ್ಚುಲಿ 5 ಅಲ್ಲ. ಇವಾಗ ಈ 5 kgಯಲ್ಲಿ ಇದು ಯೂನಿಟ್, ಇದು ನಾರ್ಮಲ್ ನ್ಯೂಮೆರಿಕಲ್ ವ್ಯಾಲ್ಯೂ. ಮ್ಯಾಗ್ನಿಟ್ಯೂಡ್ ಅಂತಲೂ ಕರಿತೀವಲ್ವಾ, ಅದು 2 ಪ್ಯಾರಾಮೀಟರ್ಸ್ ನಮಗೆ ಗೊತ್ತಾಗುತ್ತೆ. ದ ನ್ಯೂಮೆರಿಕಲ್ ವ್ಯಾಲ್ಯೂ ವಿಚ್ ಎಕ್ಸ್ಪ್ರೆಸಸ್ ಹೌ ಮೆನಿ ಟೈಮ್ಸ್ ದಿ ಅಬೋವ್ ಸೆಲೆಕ್ಟೆಡ್ ಯೂನಿಟ್ ಇಸ್ ಕಂಟೈನ್ಡ್ ಇನ್ ದ ಗಿವನ್ ಕ್ವಾಂಟಿಟಿ. ದಟ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ಅಂದರೆ ಇವಾಗ ಫಿಸಿಕಲ್ ಕ್ವಾಂಟಿಟಿ ಇದು ಎರಡೂ, ಅದರಲ್ಲಿ ನಮಗೇನು ಗೊತ್ತಾಗುತ್ತೋ ಮ್ಯಾಗ್ನಿಟ್ಯೂಡ್ ಆರ್ ನ್ಯೂಮರಿಕಲ್ ವ್ಯಾಲ್ಯೂ, ಮತ್ತು ಇದು ಯೂನಿಟ್. ಯಾವುದೇ ಒಂದು ವಸ್ತು ತೊಗೊಂಡ್ರೂ ಇದು ಎರಡೂ ಬರುತ್ತೆ, ಕರೆಕ್ಟಾ? kg ಅಥವಾ ಗ್ರಾಮ್ ಅಥವಾ ಲೀಟರ್ ಏನೇ ಒಂದು ಲಿಕ್ವಿಡ್ ಅನ್ನ ಇರಲಿ, ಇಲ್ಲ ಈ ಥರ ಅನ್ನೋ ತರಕಾರಿ ಹಣ್ಣು ಏನೇ ತೊಗೊಂಡ್ರೂ ಈ ಥರ ಬರುತ್ತೆ. ಎಕ್ಸಾಂಪಲ್ಲು kg ಅಥವಾ ಗ್ರಾಮಲ್ಲಿ ಹೇಳ್ತೀವಿ ತರಕಾರಿ, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ. ಇವಾಗ ಅದೇ ಹಾಲು ಅಂತಂದರೆ ಏನು ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಇಲ್ಲ ml ಅಲ್ಲಿ ಹೇಳ್ತೀವಿ. ಅದರಲ್ಲೂ ಎರಡೇ ಬರೋದಲ್ವಾ, ಒಂದು ಮ್ಯಾಗ್ನಿಟ್ಯೂಡ್, ಇನ್ನೊಂದು SI ಯೂನಿಟ್ ಥರ ಬರುತ್ತೆ ಅಲ್ವಾ? ಸೊ ಆಲ್ವೇಸ್ ಅ ಫಿಸಿಕಲ್ ಕ್ವಾಂಟಿಟಿ ಕಮ್ಸ್ ವಿತ್ ನ್ಯೂಮರಿಕಲ್ ವ್ಯಾಲ್ಯೂ ಆ್ಯಂಡ್ ಯೂನಿಟ್. ಸೊ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಇಫ್ ದ ಲೆಂತ್ ಆಫ್ ಅ ಪೀಸ್ ಆಫ್ ಕ್ಲಾತ್ ಇಸ್ 10 meter, ಇಟ್ ಮೀನ್ಸ್ ದಟ್ the length is measured in the unit meter and this unit is contained 10 times in the length of the given piece of cloth. So ಅದೇ ಥರ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಲೆಂತ್ ಆಫ್ ಪೀಸ್ ಆಫ್ ಕ್ಲಾತ್ ಬಂದು 10 meter ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 10 ಅನ್ನೋದು ನ್ಯೂಮೆರಿಕಲ್ ವ್ಯಾಲ್ಯೂ, ಮೀಟರ್ ಅನ್ನೋದು ಯೂನಿಟ್. ಅರ್ಥ ಆಯ್ತಾ? ಸೊ ಅದೇ ಥರ ಸೆಕೆಂಡ್ ಎಕ್ಸಾಂಪಲ್ ಬಂದು, ಇವಾಗ ಶುಗರ್ 5 kg ಅಂತ ಕೊಟ್ಟಿರ್ತಾರೆ, ಅದು ಫಿಸಿಕಲ್ ಕ್ವಾಂಟಿಟಿ. ಆ 5 kgಯಲ್ಲಿ 5 ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, kg ಅನ್ನೋದು ಯೂನಿಟ್. ಇಲ್ಲಿವರೆಗೂ ಏನಾನ ಡೌಟ್ ಇದೆಯಾ? ಸೊ ದ ಚಾಯ್ಸ್ ಆಫ್ ಯೂನಿಟಲ್ಲಿ, since a unit is to be used universally, so it should have validity everywhere at all times. Hence, to measure a physical quantity, the unit chosen should have the following properties. The unit should be of convenient size. It should be possible to define the unit without ambiguity. The unit should be reproducible. The value of unit should not change with space and time. That is, it must always remain same everywhere. ಇವಾಗ ನಾವು ಯೂನಿಟ್ ಅಂತ ಅಂದರೆ kg, ಗ್ರಾಮ್, ಲೀಟರ್, ml ಅಂತೆಲ್ಲ ಹೇಳ್ತೀವಲ್ವ, ಅದು ಎಲ್ಲ ಕಡೆನೂ ಸೇಮ್ ಇರಬೇಕು, ಆವಾಗಲೇ ನಾವು ಅದನ್ನು ಯೂಸ್ ಮಾಡೋಕ್ಕಾಗೋದು. ಇವಾಗ ಇಲ್ಲಿ ಇಂಡಿಯಾ ಒಳಗೆ ನಾವು ತರಕಾರಿ ತೊಗೊತೀವಿ 1 kg ಅಂತ. ಅದೇ ಔಟ್ ಆಫ್ ಇಂಡಿಯಾ ಯಾವುದೋ ಒಂದು ಪ್ಲೇಸಲ್ಲಿ ತರಕಾರಿ ತೊಗೊಂಡ್ರೆ ನಾವು ಲೀಟ್ರಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ, ಅಲ್ಲೂ kg ಅಥವಾ ಗ್ರಾಮಲ್ಲೇ ಕೊಡ್ತಾರೆ. ಸೊ ಇಟ್ ಈಸ್ ಆಲ್ರೆಡಿ ಯೂನಿವರ್ಸಲಿ ಅಕ್ಸೆಪ್ಟೆಡ್, ಅದಕ್ಕೇ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ನಾವು, ಕರೆಕ್ಟಾ? ಸೊ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಜೊತೆಗೆ ಏನೇನು ಇರಬೇಕು ಅಂತಂದರೆ ಈ ಪ್ರಾಪರ್ಟೀಸ್ ಇರಬೇಕು.
ಅಂದರೆ ಅದು ಕನ್ವೀನಿಯೆಂಟ್ ಸೈಜಲ್ಲಿ ಇರಬೇಕು ಯೂನಿಟ್ ಅನ್ನೋದು. ಮತ್ತು ಇಟ್ ಶುಡ್ ಬಿ ಪಾಸಿಬಲ್ ಟು ಡಿಫೈನ್ ದ ಯೂನಿಟ್ ವಿತೌಟ್ ಆಂಬಿಗ್ವಿಟಿ. ಏನು ಪ್ರಾಬ್ಲಮ್ ಇರಬಾರ್ದು ಈ ಥರ ಹೇಳೋದಕ್ಕೆ. ಕೆ ಜಿ, ಗ್ರಾಮ್ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ. ದ ಯೂನಿಟ್ ಶುಡ್ ಬಿ ರೀಪ್ರೊಡ್ಯೂಸಿಬಲ್, ಅಂದರೆ ಇಟ್ ಶುಡ್ ಬಿ ಯೂಸ್ಫುಲ್. ಲಾಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಇಟ್ ಶುಡ್ ನಾಟ್ ಚೇಂಜ್ ವಿತ್ ಸ್ಪೇಸ್ ಆ್ಯಂಡ್ ಟೈಮ್. ಅಂದರೆ ಎಲ್ಲ ಜಾಗದಲ್ಲೂ ಅದು ಒಂದೇ ಆಗಿರಬೇಕು, ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಇರಬೇಕು ಅದು. ಇಟ್ ಶುಡ್ ಬಿ ಅಕ್ಸೆಪ್ಟೆಡ್ ಆನ್ ಹೋಲ್ ಆಫ್ ದಿ ಅರ್ತ್, ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ. ಆವಾಗ ಈ 4 ಪಾಯಿಂಟ್ಸ್ ಓಕೆ ಆದರೆ ಮಾತ್ರ ನಾವು ಯೂನಿಟ್ನ ಕರೆಯೋಕ್ಕಾಗೋದು. ಸೊ ಈ ಥರ ಅಕ್ಸೆಪ್ಟ್ ಆಗಿರೋದೆ ಕೆ ಜಿ, ಗ್ರಾಮ್, ಲೀಟರ್, ML, ಮೀಟರ್, ಏನೇನು ನಾವು ಯೂಸ್ ಮಾಡ್ತೀವಿ SI ಯೂನಿಟಾಗೆ ಎಲ್ಲನೂ ಈ 3-4 ಪಾಯಿಂಟ್ಸ್ ಓಕೆ ಮಾಡಿದೆ. ಅದಕ್ಕೇ ನಾವು ಯೂಸ್ ಮಾಡ್ತಾಯಿದ್ದೀವಿ ಡೇ ಟು ಡೇ ಲೈಫಲ್ಲಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ದ ಲಾಸ್ಟ್ 3 ಕಂಡೀಷನ್ಸ್ 2, 3, 4 ಆರ್ ಎಸೆನ್ಷಿಯಲ್ ಫಾರ್ ಅ ಯೂನಿಟ್ ಟು ಬಿ ಅಕ್ಸೆಪ್ಟೆಡ್ ಇಂಟರ್ನ್ಯಾಷನಲಿ. ಓಕೆ, ಕೈಂಡ್ಸ್ ಆಫ್ ಯೂನಿಟ್ಸ್ ಏನು ಕೊಟ್ಟಿದ್ದಾರೆ, ದೆರ್ ಆರ್ 2 kinds, ದಟ್ ಈಸ್ ಫಂಡಮೆಂಟಲ್ ಆರ್ ಬೇಸಿಕ್ ಯೂನಿಟ್ ಆ್ಯಂಡ್ ಡಿರೈವ್ಡ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಂಡಮೆಂಟಲ್ ಅಥವಾ ಬೇಸಿಕ್ ಯೂನಿಟಲ್ಲಿ ಇಟ್ ಈಸ್ ದಟ್ which is independent of any other unit or which can neither be changed nor be related to any other fundamental unit. ಅಂದರೆ ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಲ್ಲ, ಇಟ್ ಇಸ್ ಇಂಡಿಪೆಂಡೆಂಟ್, ಬೇರೆ ಯೂನಿಟ್ ಮೇಲೆ ಡಿಪೆಂಡ್ ಆಗಲ್ಲ. ಅಂಥದನ್ನ ಫಂಡಮೆಂಟಲ್ ಅಂತ ಕರಿತೀವಿ ಅಥವಾ ಬೇಸಿಕ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಯಾವ್ದ್ಯಾವುದು, ದ ಯೂನಿಟ್ಸ್ ಆಫ್ ಮಾಸ್, ಲೆಂತ್, ಟೈಮ್, ಟೆಂಪ್ರೇಚರ್, ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್. ಸೊ ಮಾಸ್ ಆಫ್ ಯೂನಿಟ್ ಆಫ್ ಲೆಂತ್ ಎಷ್ಟು, ಏನು, ಮೀಟರ್ ಅಲ್ವಾ. ಸೊ ಟೈಮ್ ನಾವು ಜನರಲಿ ಯೂಸ್ ಮಾಡೋದು ಸೆಕೆಂಡ್ಸ್. ಪ್ರಾಬ್ಲಮ್ಸಿಗೆಲ್ಲ ನಮಗೆ ಸೆಕೆಂಡ್ಸ್ ಬೇಕಾಗಿರೋದು. ಅವರು ಮಿನಿಟ್ಸು ಕೊಡ್ತಾರೆ, ನಾವು ಕನ್ವರ್ಟ್ ಮಾಡ್ಕೋಬೇಕು. ಅವಾಗ ಎಲ್ಲ ಸೇಮ್ ಇದೆಯಾ, ಎಲ್ಲ ಬೇರೆ ಬೇರೆ ತಾನೆ. ಟೆಂಪ್ರೇಚರ್ಗೆ ಕೆಲ್ವಿನ್, ಇಲ್ಲ ನಮ್ಮ ಕೆಲ್ವಿನ್ಸ್ ಅದು ಸ್ಟ್ಯಾಂಡರ್ಡು, ಇಲ್ಲ ನಮಗೆ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೈಟ್ ಅಂದರೂ ಓಕೆನೆ ಅಲ್ವಾ. ಎಲ್ಲದಕ್ಕೂ ಬೇರೆ ಬೇರೆ ಇದೆ, ಯಾವುದು ಸೇಮ್ ಇಲ್ಲ ಅಲ್ವಾ. ಯಾವುದ್ರ ಮೇಲೂ ಡಿಪೆಂಡ್ ಆಗ್ತಾ ಇಲ್ಲ ಇಲ್ಲಿ ಯೂನಿಟ್ಸ್. ಸೊ ದಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಆಸ್ ದೇ ಆರ್ ಡಿಫ್ರೆಂಟ್ ಇನ್ ನೇಚರ್. ದೇ ಕೆನಾಟ್ ಬಿ ಒಬ್ಟೈನ್ಡ್ ಫ್ರಮ್ ದ ಯೂನಿಟ್ ಆಫ್ ಎನಿ ಅದರ್ ಕ್ವಾಂಟಿಟಿ. ಸೊ ದೇ ಆರ್ ಇಂಡಿಪೆಂಡೆಂಟ್ ಒಂದೊಂದು ಯೂನಿಟನ್ನು. ಅದಕ್ಕೆ ಇದನ್ನು ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರೀತಾರೆ. ಅದು ಅರ್ಥ ಆಯ್ತಾ? ಸೊ ಸೆಕೆಂಡ್ ಒಂದು ಡಿರೈವ್ಡ್ ಯೂನಿಟ್ಸ್ ಅಂತ ಅಂದರೆ ದ ಯೂನಿಟ್ಸ್ ಆಫ್ ಕ್ವಾಂಟಿಟೀಸ್ ಅದರ್ ದೆನ್ ದೋಸ್ ಮೆಷರ್ಡ್ ಇನ್ ಫಂಡಮೆಂಟಲ್ ಯೂನಿಟ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಯೂನಿಟ್ಸ್ ಆ್ಯಂಡ್ ದೇ ಆರ್ ಕಾಲ್ಡ್ ಅಸ್ ಡಿರೈವ್ಡ್ ಯೂನಿಟ್ಸ್. ಸೊ ಫಂಡಮೆಂಟಲ್ ಯೂನಿಟ್ಸ್ ಅಂತ ಬಿಟ್ಟು ಬೇರೆ ಏನೇನಿದೆಯೋ ಅದೆಲ್ಲನೂ ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಅದು ಒಂದು ಡೆಫಿನಿಷನ್. ಸೊ ಇನ್ನೊಂದು ಡೆಫಿನಿಷನ್ ಏನು ಕೊಟ್ಟಿದ್ದಾರೆ, ಆರ್ ದೋಸ್ ವಿಚ್ ಡಿಪೆಂಡ್ ಆನ್ ದ ಫಂಡಮೆಂಟಲ್ ಯೂನಿಟ್ಸ್ ಆರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಯೂನಿಟ್ಸ್ ಅಂತ ಇದ್ದಾರೆ. ಮೇಲ್ಗಡೆ ಇಂಡಿಪೆಂಡೆಂಟ್ ಇತ್ತು, ಯಾವುದ್ರ ಮೇಲೂ ಡಿಪೆಂಡ್ ಆಗಲ್ಲ. ಆದರೆ ಡಿರೈವ್ಡ್ ಯೂನಿಟ್ಸ್ ಡಿಪೆಂಡ್ ಆನ್ ಫಂಡಮೆಂಟಲ್ ಯೂನಿಟ್ಸ್. ಸರಿನಾ? ಅದನ್ನ ಮೇಲೆ ಡಿಪೆಂಡ್ ಆಗೇ ಇರುತ್ತೆ, ಅಥವಾ ಅದ್ರ ಮೂಲಕನೇ ನಾವು ಡಿರೈವ್ಡ್ ಯೂನಿಟ್ಸ್ನ ಹೇಳೋಕ್ಕಾಗೋದು. ಸೊ ಇದ್ರದ್ದು ಎಕ್ಸಾಂಪಲ್ ಏನು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಫಾರ್ ಮೆಷರ್ಮೆಂಟ್ ಆಫ್ ಏರಿಯಾ, ಒಂದು ಜಾಗನ ಮೆಷರ್ ಮಾಡಬೇಕು. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಅಂತ ನಾವು ಹೇಳ್ತೀವಿ. ಕರೆಕ್ಟಾ? ಲೆಂತ್ ಆಲ್ರೆಡಿ ಒಂದು ಫಂಡಮೆಂಟಲ್ ಯೂನಿಟ್, ಬ್ರೆಡ್ತ್ ಆಲ್ರೆಡಿ ಒಂದು ಫಂಡಮೆಂಟಲ್ ಯೂನಿಟ್. ಆ ಎರಡನ್ನೂ ಯೂಸ್ ಮಾಡಿದ್ರೇ ನಮಗೆ ಏರಿಯಾದು ಸಿಗುತ್ತೆ. ಸೊ ಇದು ಡಿರೈವ್ಡ್ ಯೂನಿಟ್ ಎಕ್ಸಾಂಪಲ್. ಇವಾಗ ಒಂದು ವಾಲ್ಯೂಮ್ ಕಂಡುಹಿಡಿಯೋಕ್ಕೆ ಹೇಳ್ತಾರೆ ಒಂದು ಜಾಗದ್ದು, ಒಂದು ಚಿಕ್ಕ ಇದ್ರದ್ದು. ಸರಿನಾ? ಆ ವಾಲ್ಯೂಮ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಅಥವಾ ಲೆಂತ್ ಇಂಟು
L ಇಂಟು ಎಲ್ ಇಂಟು ಎಲ್ ಕ್ಯೂಬ್ ಅಂತ ಬರೀಬೋದು. ಸೊ ಇದರಲ್ಲಿ ಲೆಂತ್ ಅನ್ನೋದು ಫಂಡಮೆಂಟಲ್. ಸೊ ಅದನ್ನೇ ಮತ್ತೆ ಮತ್ತೆ ಯೂಸ್ ಮಾಡ್ತಾ ಇದ್ದೀವಿ, ಅಂದರೆ ಡಿಪೆಂಡೆಂಟ್ ಆನ್ ಫಂಡಮೆಂಟಲ್ ಯೂನಿಟ್ಸ್. ಅರ್ಥ ಆಯ್ತಾ? ಥರ್ಡ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ದ ಯೂನಿಟ್ ಆಫ್ ಸ್ಪೀಡ್ ಆಫ್ ಎ ಮೂವಿಂಗ್ ಬಾಡಿ ಇಸ್ ಒಬ್ಟೈನ್ಡ್ ಬೈ ಡಿವೈಡಿಂಗ್ ದ ಯೂನಿಟ್ ಆಫ್ ಡಿಸ್ಟೆನ್ಸ್, that is length, by the unit of time, that is it can be expressed in terms of units of length and time. ಇವಾಗ ಸ್ಪೀಡ್ ನಾವು ಹೇಳಬೇಕು ಅಂತಂದರೆ ಸ್ಪೀಡ್ ಫಾರ್ಮುಲಾ ಗೊತ್ತಿದೆಯಾ? d/t ಅಂತ. ಏನು d/t ಅಂದರೆ? ಕರೆಕ್ಟ್. ಸೊ ಸ್ಪೀಡ್ ಈಸ್ ಈಕ್ವಲ್ ಟು d/t ಬಂದರೆ ಡಿಸ್ಟೆನ್ಸಿಗೆ ಅಂದರೆ ಲೆಂತ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ? ಇಷ್ಟು ದೂರ ಇದೆ ಅಂತಂದರೆ ಲೆಂತಿಗೆ ಬರುತ್ತೆ. ಇವಾಗ ಟೈಮ್ ಬಂದು ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಲೆಂತ್ ಆ್ಯಂಡ್ ಟೈಮ್. ಸೊ ಎಲ್ಲ ಡಿಪೆಂಡೆಂಟ್. ಅರ್ಥ ಆಯ್ತಾ? ಸೊ ದಸ್ ದ ಯೂನಿಟ್ಸ್ ಯೂಸ್ ಟು ಮೆಷರ್ ಏರಿಯಾ, ವಾಲ್ಯೂಮ್, ಸ್ಪೀಡ್ ಇದೆಲ್ಲನೂ ಡಿರೈವ್ಡ್ ಯೂನಿಟ್ಸಿಗೆ ಬರುತ್ತೆ. ಎಕ್ಸಾಂಪಲ್. More examples of derived units are given ahead in Article 1.6. ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ ಇದೆಯಾ? ಒನ್ 1.2 ಇದು ನಮಗೆ ಆಲ್ರೆಡಿ ಗೊತ್ತಿದೆ ಸಿಸ್ಟಮ್ಸ್ ಆಫ್ ಯೂನಿಟಲ್ಲಿ. ಇನ್ ಮೆಕ್ಯಾನಿಕ್ಸ್, ಲೆಂತ್, ಮಾಸ್, ಟೈಮ್ ಆರ್ 3 fundamental quantities. For the units of these 3 basic quantities, following systems have been used. ಅಂದರೆ ಇವಾಗ SI ಯೂನಿಟ್ ಬಿಟ್ಟು ಇನ್ನೂ 3 ಸಿಸ್ಟಮ್. ಇದು ಆಲ್ರೆಡಿ ಗೊತ್ತಿದೆ ಅಲ್ವಾ ನಿಮಗೆ? ಪ್ರೀವಿಯಸ್ ಇಯರಲ್ಲಿ ಓದಿಲ್ಲಲ್ಲ? ಓಕೆ. ಅದರಲ್ಲಿ ಏನೇನಿದೆ ಅಂದರೆ CGS ಸಿಸ್ಟಮ್. CGS ಅಂತಂದರೆ ಸೆಂಟಿಮೀಟರ್, ನೆಕ್ಸ್ಟ್ ಗ್ರಾಮ್, ಆಮೇಲೆ ಟೈಮ್ದು ಸೆಕೆಂಡ್ಸ್. ಓಕೆನಾ? ನೆಕ್ಸ್ಟ್ FPS ಅಲ್ಲಿ F ಅಂತಂದರೆ ಫುಟ್, P ಅಂತಂದರೆ ಪೌಂಡ್, S ಅಂತಂದರೆ ಸೆಕೆಂಡ್. ನೆಕ್ಸ್ಟ್ MKS ಅಲ್ಲಿ M ಅಂತಂದರೆ ಮೀಟರ್, K ಅಂತಂದರೆ kg, ಮತ್ತು S ಅಂದರೆ ಸೆಕೆಂಡ್. ಓಕೆನಾ? ಈ 3 ಸಿಸ್ಟಮ್ನ ಫಸ್ಟ್ ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ಒಂದು ಸ್ವಲ್ಪ ಇಟ್ ವಾಸ್ ನಾಟ್ ಅಕ್ಸೆಪ್ಟೆಡ್ ಯೂನಿವರ್ಸಲ್ಲಿ. ಫಾರ್ ದಟ್ ರೀಸನ್ ವಿ ಕೇಮ್ ಅಪ್ ವಿತ್ ದ SI ಸಿಸ್ಟಮ್. ಸೊ ಅಟ್ ಪ್ರೆಸೆಂಟ್ ವಿ ಆರ್ ಯೂಸಿಂಗ್ SI ಸಿಸ್ಟಮ್. ಸರಿನಾ? ಈ ಕ್ವೆಶನ್ನ ಕೇಳ್ತಾರವರು. ಸೊ ಬೇಸಿಕಲಿ ಲೆಂತ್, ಮಾಸ್ ಮತ್ತು ಟೈಮ್ ಮೂರನ್ನೇ ಅವ್ರು ಹೇಳ್ತಾರದು 3 ಸಿಸ್ಟಮಲ್ಲಿ. The above mentioned systems are now no longer in use and are only of historical importance. For the sake of uniformity, the scientific community has agreed to use the SI system of units, which is an enlarged and modified version of the metric system. Before we were using these 3, after some time, currently we are using the ಸಿಸ್ಟಮ್ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್, ದಟ್ ಇಸ್ SI ಯೂನಿಟ್ ಅಂತ ಹೇಳ್ತೀವಿ. SI ಯೂನಿಟ್ ಅಂತಲೇ ಅಲ್ವಾ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರೋದು. ದಟ್ ಈಸ್ SI ಸಿಸ್ಟಮ್. ಅರ್ಥ ಆಗಿದೆಯಾ? ಇದರಲ್ಲಿ ಏನು ಕೊಟ್ಟಿದ್ದಾರೆ? ಇನ್ 1960 ದ ಜನರಲ್ ಕಾನ್ಫರೆನ್ಸ್ ಆಫ್ ವೇಟ್ಸ್ ಆ್ಯಂಡ್ ಮೆಷರ್ಸ್ recommend that in addition to the units of length, mass and time, the units of temperature, luminous intensity, current and the amount of substance can also be taken as fundamental units. ಸೊ ಮುಂಚೆ ಏನೇನು ತೊಗೊತಾ ಇದ್ವಿ? ಲೆಂತ್, ಮಾಸ್, ಟೈಮ್ ಮಾತ್ರ ಫಂಡಮೆಂಟಲ್ ಯೂನಿಟ್ ಅಂತ ತೊಗೊತಾ ಇದ್ವಿ. ಬಟ್ SI ಸಿಸ್ಟಮಲ್ಲಿ ಅದ್ರ ಜೊತೆಗೆ ಇನ್ನೊಂದು 3, ದಟ್ ಈಸ್ ಟೆಂಪರೇಚರ್, ಲುಮಿನಸ್ ಇಂಟೆನ್ಸಿಟಿ ಮತ್ತು ಕರೆಂಟ್, ಇದನ್ನು ಫಂಡಮೆಂಟಲ್ ಯೂನಿಟ್ಸಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. And the units of angle and solid angle has complementary fundamental units. Thus in all, now
there are 7 fundamental units and 2 complementary fundamental units. So ಇದು ಮೇನ್. ಮುಂಚೆ ಬರೀ ಮೂರೇ ಇತ್ತು, ದಟ್ ಇಸ್ ಲೆಂತ್, ಮಾಸ್ ಆ್ಯಂಡ್ ಟೈಮ್. ಇವಾಗ ಅಟ್ ಪ್ರೆಸೆಂಟ್ ದೇರ್ ಆರ್ 7 ಫಂಡಮೆಂಟಲ್ ಯೂನಿಟ್ಸ್ ಆ್ಯಂಡ್ 2 ಕಾಂಪ್ಲಿಮೆಂಟ್ರಿ ಫಂಡಮೆಂಟಲ್ ಯೂನಿಟ್ಸ್. ಅದನ್ನು ಟೇಬಲಲ್ಲಿ ಕೊಟ್ಟಿದ್ದಾರೆ. ಲೆಂತ್, ಮಾಸ್, ಟೈಮ್ ಹಳೇದೇ ಇದ್ದಿದ್ದು, ಜೊತೆಗೆ ಇವಾಗ 4 ಆ್ಯಡ್ ಮಾಡಿದ್ದಾರೆ. ಟೆಂಪರೇಚರ್, ಲುಮಿನಸ್ ಇಂಟೆನ್ಸಿಟಿ, ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಕಾಂಪ್ಲಿಮೆಂಟ್ರಿ ಯಾವುದು? ಆ್ಯಂಗಲ್ ಆ್ಯಂಡ್ ಸಾಲಿಡ್ ಆ್ಯಂಗಲ್. ಸೊ ಎಲ್ಲಿಗೆ ನಿಲ್ಲಿಸ್ತೀನಿ.